ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇದು ನನ್ನ ಸಣ್ಣ ಪ್ರಯತ್ನ. ಹೇಳುವಾಗ ಎಲ್ಲರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಹಾಗೆಯೇ ವಿಡಿಯೋ ಕೊನೆ ತನಕ ನೋಡಿ. ಮತ್ತೆ ನನ್ನ ಏನಾದ್ರು ತಪ್ಪಾಗಿದ್ರೆ ಅಲ್ಲಿ ಏನು ಮಾಡಬೇಕು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ, ಓಕೆನಾ? ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಇದು ಪುಣ್ಯಕೋಟಿ ಕತೆ. ನಮಗೆ ನಂಬಿಕೆ, ಪ್ರಾಮಾಣಿಕತೆ ಕಲಿಸುತ್ತದೆ ಈ ಕತೆ. ಶುರು ಮಾಡೋಣ. ಒಂದು ಹಸುಗಳ ಗುಂಪು ಹಸಿರು ತೋಟಗಳಲ್ಲಿ ಮೇಯಲು ಹೊರಟಾಗ ಪುಣ್ಯಕೋಟಿ ಎಂಬ ಒಂದು ಹಸು ತನ್ನ ಹಿಂಡಿನ ಜೊತೆಗೆ ಇದ್ದಿತು. ಈ ಹಸು ತನ್ನ ನಂಬಿಕೆ, ಸತ್ಯ, ನಿಷ್ಠೆ ಮತ್ತು ಪ್ರಾಮಾಣಿಕತೆಯಿಂದ ಪ್ರಸಿದ್ಧವಾಗಿತ್ತು. ದಿನದಂತೆ ಅದು ಹಸಿರಿನಿಂದ ಸಮೃದ್ಧವಾಗಿದ್ದ ಕಾಡು ಪ್ರದೇಶಕ್ಕೆ ತಲುಪಿತ್ತು. ಆದರೆ ಆ ಕಾಡಿನಲ್ಲಿ ಒಂದು ವ್ಯಾಘ್ರವಾಸವಾಗಿತ್ತು. ವ್ಯಾಘ್ರನು ಆಹಾರಕ್ಕಾಗಿ ಅಲಿದಾಡುತ್ತಿದ್ದಾಗ ಅದಕ್ಕೆ ಪುಣ್ಯಕೋಟಿ ಕಾಣಿಸಿತು. ಹೊಟ್ಟೆ ತುಂಬ ಹಸಿವಾಗಿದ್ದ ವ್ಯಾಘ್ರನು ತನ್ನ ಪ್ರಾಣಾಹಾರವನ್ನು ಅನುಷ್ಠಾನಗೊಳಿಸಲು ಮುಂದಾಯಿತು. ವ್ಯಾಘ್ರ ಹೇಳಿತು, ಹೇ ಹಸು, ನೀನು ನನ್ನ ಆಹಾರವಾಗಲೇಬೇಕು. ನಾನು ಬಹಳ ಹಸುವಿನಿಂದ ಕಂಗಾಲಾಗಿದ್ದೀನಿ ಎಂದು ಹೇಳಿತು. ಪುಣ್ಯಕೋಟಿ, ನನಗೆ ಇದರಿಂದ ತಪ್ಪಿಸಲು ಸಾಧ್ಯವಿಲ್ಲ. ಆದರೆ ನನ್ನ ಮಗು ನೋಡಿಕೊಳ್ಳಲು ನನಗೆ ಸ್ವಲ್ಪ ಸಮಯ ಕೊಡು. ನಾನು ಅವನಿಗೆ ವಿದಾಯ ಹೇಳಿ ಬರುತ್ತೇನೆ ಎಂದು ಪುಣ್ಯಕೋಟಿ ಹೇಳುತ್ತದೆ. ವ್ಯಾಘ್ರ ಮೊದಲು ಸ್ವಲ್ಪ ಅನುಮಾನ ಪಡೆಯುತ್ತೆ. ಯಾಕೆಂದರೆ ಯಾವುದೇ ಪ್ರಾಣಿ ತನ್ನ ಮರಣದ ಕಡೆಗೆ ಸ್ವಯಂ ಬರಲು ಇಚ್ಛಿಸುವುದಿಲ್ಲ. ಆದರೆ ಪುಣ್ಯಕೋಟಿಯ ಮಾತುಗಳಲ್ಲಿ ಇರುವ ಸತ್ಯ, ನಿಷ್ಠೆ ಮತ್ತು ಪ್ರಾಮಾಣಿಕತೆ ವ್ಯಾಘ್ರನಿಗೆ ಆಶ್ಚರ್ಯವಾಯಿತು. ಅದನ್ನು ಒಪ್ಪಿಕೊಂಡು ಪುಣ್ಯಕೋಟಿಗೆ ಮನೆಗೆ ಹಿಂದಿರುಗಲು ಅವಕಾಶ ಕೊಟ್ಟಿತು. ಪುಣ್ಯಕೋಟಿ ತನ್ನ ಹಿಂಡಿಗೆ ಮರಳಿತು. ತನ್ನ ಮಗುವನ್ನು ನೋಡಿಕೊಂಡು ಇದು ಕೊನೆಯ ಬೇಟೆ ಎಂದು ತಿಳಿಸಿತು. ತನ್ನ ಹಿಂಡಿಗೆ ವಿದಾಯ ಹೇಳಿತು. ತನ್ನ ಜೀವನದಲ್ಲಿ ಯಾವುದೇ ತಪ್ಪು ಮಾಡದ ಪುಣ್ಯಕೋಟಿ ತನ್ನ ಪ್ರಾಮಾಣಿಕತೆಯ ನಿಯಮವನ್ನು ಉಳಿಸಿಕೊಂಡು ಪುಣ್ಯಕೋಟಿ ತನ್ನ ಮಾತಿನಂತೆ ಮರಳಿತು. ಇದನ್ನು ನೋಡಿದ ವ್ಯಾಘ್ರನು ಮನಸ್ಸಿನಲ್ಲಿ ನಿಜವಾದ ಮಾನವೀಯತೆ ಮತ್ತು ಪ್ರಾಮಾಣಿಕತೆ ಎಂಬುದರ ಕುರಿತು ಒಂದು ಬದಲಾವಣೆ ಉಂಟಾಯಿತು. ನಾನು ಜೀವನವೆಲ್ಲ ಪ್ರಾಣಿಗಳನ್ನು ಕೊಲ್ಲುವ ಪ್ರಾಣಿ, ಆದರೆ ನಿನ್ನ ಪ್ರಾಮಾಣಿಕತೆಯನ್ನು ಬೆಳೆಸಿದ ಅಮೂಲ್ಯ ಜೀವ ಎಂದು ವ್ಯಾಘ್ರ ತನ್ನ ದಾರಿಯನ್ನು ಬದಲಾಯಿಸಿಕೊಂಡು ಹೊರಟು ಹೋಯಿತು. ಪುಣ್ಯಕೋಟಿ ತನ್ನ ಹಿಂಡಿಗೆ ಬಂದು ಸಂತೋಷದಿಂದ ಜೀವನ ಕಳೆಯಿತು.